ಸ್ಯಾಂಡಲ್ ಸೋಪ್ಗೆ ತಮನ್ನ ರಾಯಭಾರಿ. ಆದರೆ ಈ ವಿಚಾರಕ್ಕೀಗ ಅಸಮಾಧಾನವನ್ನ ಹೊರಗಾಕಲಾಗ್ತಿದೆ. ಮೈಸೂರು ಸ್ಯಾಂಡಲ್ ಸೋಪ್ ಇದೆಯಲ್ಲ, ಇದಕ್ಕೆ ತಮನ್ನಾ ಭಾಟಿಯಾ ಅವರು ರಾಯಭಾರಿಯಾಗಿ ಅವರನ್ನ ಈಗಾಗಲೇ ನೇಮಕ ಮಾಡಿದ್ದಾರೆ. ಆದರೆ ಮೈಸೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅದಕ್ಕೀಗ ಅಸಮಾಧಾನವನ್ನ ಹೊರಗಾಕ್ತಿದ್ದಾರೆ. ನೀವು ಯಾರೋ ಆಯಮ್ಮಗೆ ಕೋಟಿಯನ್ನ ಕೊಟ್ಟಿದ್ದೀರಿ. ವಿಪಕ್ಷ ನಾಯಕರ ಮಾತಿದು. ತಮನ್ನಾ ಭಾಟಿಯಾಗೆ ಕೋಟಿಯನ್ನ ಕೊಟ್ಟಿದ್ದೀರಲ್ವಾ? ಕನ್ನಡದವರು ಯಾರೂ ಇರ್ಲಿಲ್ವಾ ನಿಮ್ಗೆ ಕೊಡೋದಕ್ಕೆ, ರಾಯಭಾರಿ ಮಾಡೋದಕ್ಕಂತ ಕೇಳ್ತಿರೋದು. ಆ ಕೊಡಗಿನವಳು ರಶ್ಮಿಕಾ ಮಂದಣ್ಣ ಇದ್ರು. ಮಾತು ನೋಡಿ ಅವ್ರದ್ದು. ಎಷ್ಟಿದ್ರೆ ಅವರಿಗೆ ಕೊಡಬೇಕಾಗಿತ್ತು. 5 ಕೋಟಿಯಲ್ಲಾದ್ರೂ ಕೊಟ್ಟಿದ್ರೆ ಯಶ್ ದಂಪತಿ ಅವ್ರು ಬರ್ತಾ ಇದ್ರು, ರಾಯಭಾರಿ ಆಗ್ತಿದ್ರು. ಆದರೆ ಕಾಂಗ್ರೆಸ್ ತಮನ್ನಾ ಅವರನ್ನ ರಾಯಭಾರಿಯಾಗಿ ಮಾಡಿಬಿಟ್ಟಿದೆ ನೋಡಿ. ಈಗಾಗಲೇ ನೇಮಕವನ್ನು ಮಾಡಲಾಗಿತ್ತು. ಇಡೀ ಅಂದರೆ ದೇಶವ್ಯಾಪಿ ಎಲ್ಲರಿಗೂ ಕೂಡ ಪಸರಿಸಬೇಕು, ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಹೋಗಬೇಕು. ಆ ನಿಟ್ಟಿನಲ್ಲಿ ನಾವು ಬಹಳ ಹೆಮ್ಮೆಯಿಂದ ನಮ್ಮ ಮೈಸೂರು ಸ್ಯಾಂಡಲ್ ಸೋಪ್ಗೆ ರಾಯಭಾರಿಯಾಗಿ, ಅಂಬಾಸಿಡರ್ ಆಗಿ, ಖ್ಯಾತ ನಟಿಯಾಗಿರುವಂಥ ತಮನ್ನಾ ಭಾಟಿಯನ್ನ ಸೆಲೆಕ್ಟ್ ಮಾಡಿದ್ವಿ, ಹಾಗಾಗಿ ಅದನ್ನ ನೇಮಕ ಮಾಡಿದ್ದು ಅಂತ ಕಾಂಗ್ರೆಸ್ಸಿನವರು ಎಲ್ಲರೂ ಕೂಡ ಹೇಳಿದ್ರು. ಅವರು ವಾದ ಅದಾಗಿತ್ತು. ಅನೇಕ ದಿನಗಳೇ ಆಗೋಗಿತ್ತು ಇದನ್ನ ನೇಮಕ ಮಾಡಿ. ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮಗಳಾಯಿತು, ಬೇರೆ ಬೇರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸ್ಯಾಂಡಲ್ ಸೋಪನ್ನ ಪ್ರಮೋಟ್ ಮಾಡುವಂಥ ಕೆಲಸಗಳಾಯಿತು. ಬಟ್ ಈಗ ವಿಪಕ್ಷ ನಾಯಕರಾಗಿರುವಂಥ ಅಶೋಕ್ ಅವರು ಮಾತನಾಡ್ತಾ ಹೇಳ್ತಾರೆ, ಆಯಮ್ಮ ಅಂತೆ ಈ ಅಮ್ಮ ಅಂತ. ಮೊದಲು ಮಾತನಾಡೋದು ಹೆಂಗಂತ ವಿಪಕ್ಷ ನಾಯಕರು ಕಲಿಬೇಕು. ಖ್ಯಾತ ನಟಿ ಇದ್ದಾರೆ, ಹೌದು, ಒಂದರ್ಥದಲ್ಲಿ ಹೌದು. ಕನ್ನಡದಲ್ಲಿ ಪ್ಯಾನ್ ಇಂಡಿಯಾ ಇದ್ದಾರೆ, ಪ್ಯಾನ್ ವರ್ಲ್ಡ್ ಸ್ಟಾರ್ಸ್ಗಳಿದ್ದಾರೆ, ಅವ್ರಿಗೆ ಕೊಡ್ಬೋದಿತ್ತು. ಆ ಅರ್ಥದಲ್ಲಿ ಮಾತನಾಡಿದ್ರೆ ಅಕ್ಷರಶಃ ಸತ್ಯ ಅವ್ರು ಹೇಳಿರೋದು. ಜೊತೆಯಲ್ಲಿ ಕೊಡಗಿನವಳು ರಶ್ಮಿಕಾ ಮಂದಣ್ಣ, ಈ ಮಾತುಗಳು ನಾಲಿಗೆ ಮೇಲೆ ಹಿಡ್ತಾ ಇರಬೇಕು. ಯಶ್ ಅವರಿದ್ರು, ಹೌದು, ಆ ದಂಪತಿ ಕೊಡ್ಬೋದಿತ್ತು. ಅನೇಕ ನಟರಿದ್ದಾರೆ, ಸ್ಟಾರ್ ನಟರಿದ್ದಾರೆ ನಮ್ಮ ಕನ್ನಡದಲ್ಲೂ ಕೂಡ. ಬಟ್ ಈಗ ತಮನ್ನಾ ಭಾಟಿಯವ್ರನ್ನ ಸೆಲೆಕ್ಟ್ ಮಾಡಿರೋ ವಿಚಾರಕ್ಕೆ ಆಕ್ರೋಶ ಭರಿತರಾಗಿ ನಾಲ್ಗೆಗೊಂಚೂರು ಲಗಂ ಬಿದ್ದಿಲ್ಲ, ಏನೇನೋ ಮಾತಾಡ್ಬಿಟ್ಟಿದ್ದಾರೆ ಅಶೋಕ್ ಅವರು.